ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇವರು ಕಾಂಗ್ರೆಸ್ ಪಾಲಿನ ಆಪದ್ಬಾಂಧವ. ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಈಗಿನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಕಾನೂನು ಸಂಕಷ್ಟದಿಂದ ಪಾರು ಮಾಡಿದ ಆಪದ್ಬಾಂಧವ. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯಗೂ ಕೂಡ ಈಗ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಗಲು ಇವರೇ ಕಾರಣ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಬಲವಾದ ಇಡಿ ಕೇಸ್ ರದ್ದಾಗಲು ಕೂಡ ಇವರೇ ಕಾರಣ. ಕಾಂಗ್ರೆಸ್ ಪಕ್ಷದ ಇಂಥ ದಿಗ್ಗಜ ನಾಯಕರ ಆಪದ್ಬಾಂಧವ ಯಾರೆಂದರೆ ಅಭಿಷೇಕ್ ಮನು ಸಿಂಘ್ವಿ. ಹಾಗಾದರೆ ಅಭಿಷೇಕ್ ಮನು ಸಿಂಘ್ವಿ ಯಾರು, ಇವರ ಹಿನ್ನೆಲೆ ಏನು, ಯಾವ್ಯಾವ ಕೇಸ್ಗಳಲ್ಲಿ ವಕೀಲರಾಗಿ ತಮ್ಮ ಕಕ್ಷಿದಾರರಿಗೆ ಕೋರ್ಟ್ನ ಕಾನೂನು ಹೋರಾಟಗಳಲ್ಲಿ ಜಯ ತಂದುಕೊಟ್ಟಿದ್ದಾರೆ ಅನ್ನೋದನ್ನು ನಾವೀಗ ಹೇಳ್ತೇವೆ ನೋಡಿ. ಅಭಿಷೇಕ್ ಮನು ಸಿಂಘ್ವಿ ನಮ್ಮ ದೇಶದ ಖ್ಯಾತನಾಮ ವಕೀಲರಲ್ಲಿ ಒಬ್ಬರು. ದೇಶದ ಟಾಪ್ 10 ವಕೀಲರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಕೂಡ ಒಬ್ಬರು. ಕೆಳ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸುವ ಎಕ್ಸ್ಪರ್ಟ್ ಲಾಯರ್ ಇವರು. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಾಯಕರು ಕಾನೂನಿನ ಸಂಕಷ್ಟಕ್ಕೆ ಸಿಲುಕಾಕೊಂಡಾಗ ಅವರ ನೆರವಿಗೆ ಬಂದು ಲೀಗಲ್ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡುವವರು ಇದೇ ಅಭಿಷೇಕ್ ಮನು ಸಿಂಘ್ವಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿತ್ತು. ಆಗ ದೆಹಲಿಯ ಪಾಟಿಯಾಲ ಹೌಸ್ ಕೋರ್ಟ್ನಲ್ಲಿ ಕಾಂಗ್ರೆಸ್ ನಾಯಕರ ಪರ ವಾದಿಸಿದ ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ನ ದಿಗ್ಗಜ ನಾಯಕರಿಗೆ ಬೇಲ್ ನೀಡುವಂತೆ ಕೋರ್ಟ್ನಲ್ಲಿ ವಾದಿಸಿದರು. ಅಂತಿಮವಾಗಿ ಕೋರ್ಟ್ ನೆಹರು ಗಾಂಧಿ ಪರಿವಾರದ ನಾಯಕರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಾಮೀನು ನೀಡಿತ್ತು. ಇದರಿಂದಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೈಲಿಗೆ ಹೋಗೋದ್ರಿಂದ ಬಚಾವಾದರು. ಇನ್ನು ಕರ್ನಾಟಕದ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಡಿಯಿಂದ ಬಂಧನಕ್ಕೊಳಗಾಗಿ 50 ದಿನ ದೆಹಲಿಯ ತಿಹಾರ್ ಜೈಲು ಪಾಲಾಗಿದ್ದರು. ಇಂಥ ಕಠಿಣವಾದ ಮತ್ತು ಪ್ರಬಲವಾದ ಇಡಿ ಕೇಸನ್ನೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಪರ ವಾದಿಸಿ ಇಡಿ ಕೇಸ್ ರದ್ದಾಗುವಂತೆ ಪ್ರಬಲ ವಾದ ಮಂಡಿಸಿದ್ದು ಇದೇ ಅಭಿಷೇಕ್ ಮನು ಸಿಂಘ್ವಿ. ಹೀಗೆ ಡಿಕೆ ಶಿವಕುಮಾರ್ ಅವ್ರನ್ನ ಇಡಿ ಕೇಸ್ನ ಸಂಕಷ್ಟದಿಂದ ಪಾರು ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿದ್ದಾಗ ನೆರವಿಗೆ ಬರೋದು ಇದೇ ಅಭಿಷೇಕ್ ಮನು ಸಿಂಘ್ವಿ. 2018ರಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಸ್ಪಷ್ಟವಾದಂಥ ಬಹುಮತ ಸಿಕ್ಕಿರಲಿಲ್ಲ. ಚುನಾವಣೆ ಬಳಿಕ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ರಚಿಸಲು ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಆದರೆ ರಾಜ್ಯಪಾಲರು ಬಿಜೆಪಿಗೆ ಸರ್ಕಾರ ರಚನೆಗೆ ಆಹ್ವಾನ ನೀಡಿದರು. ಈ ವೇಳೆ ಕರ್ನಾಟಕದಲ್ಲಿ ಬಹುಮತ ಇರುವ ಕಾಂಗ್ರೆಸ್ JDSಗೆ ಸರ್ಕಾರ ರಚಿಸಲು ಅವಕಾಶ ನೀಡಬೇಕೆಂದು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ದು ಅಭಿಷೇಕ್ ಮನು ಸಿಂಘ್ವಿ. ಪರಿಣಾಮ ಬೇಗನೆ ಕರ್ನಾಟಕದಲ್ಲಿ JDS ಕಾಂಗ್ರೆಸ್ನ ಮೈತ್ರಿ ಸರ್ಕಾರ 2018ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇದೇ ರೀತಿ ಉತ್ತರಾಖಂಡ್, ಮಣಿಪುರ, ಗೋವಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರಗಳ ಪರ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿ ಸರ್ಕಾರಗಳನ್ನು ರಕ್ಷಿಸುವ ಕೆಲಸವನ್ನು ಅಭಿಷೇಕ್ ಮನು ಸಿಂಘ್ವಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯಗೂ ಕೂಡ ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ತನಿಖೆಗೆ ಪೂರ್ವಾನುಮತಿ ನೀಡಿದ್ದ ಆದೇಶದ ವಿರುದ್ಧ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದಿಸಿದ್ದಾರೆ. ರಾಜ್ಯಪಾಲರ ಪೂರ್ವಾನುಮತಿ ನೀಡಿಕೆಯೇ ಕಾನೂನಿಗೆ ವಿರುದ್ಧ ಅಂತ ಪ್ರಬಲ ವಾದ ಮಂಡಿಸಿದ್ದಾರೆ. ಇದರಿಂದಾಗಿ ಕೆಳ ನ್ಯಾಯಾಲಯ ಯಾವುದೇ ಆದೇಶ ನೀಡದಂತೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಇಂಥ ಅಭಿಷೇಕ್ ಮನು ಸಿಂಘ್ವಿ ಕೇವಲ ಕಾಂಗ್ರೆಸ್ ನಾಯಕರ ಪರ ಮಾತ್ರ ಕೋರ್ಟ್ಗಳಲ್ಲಿ ವಾದಿಸಿಲ್ಲ. TMC ಪಕ್ಷದ ಸಿಎಂ ಮಮತಾ ಬ್ಯಾನರ್ಜಿ, ಆಪ್ ಪಕ್ಷದ ಸಿಎಂ ಅರವಿಂದ್ ಕೇಜ್ರಿವಾಲ್, ಸಂಜಯ್ ಸಿಂಗ್, ಮನೀಶ್ ಸಿಸೋಡಿಯಾ ಪರವಾಗಿಯೂ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ದಾರೆ. ಸಿಂಘ್ವಿ ವಾದ ಮಂಡನೆಯ ಬಳಿಕ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ನೀಡಿತ್ತು. ಸಿಂಘ್ವಿ ವಾದದ ಬಳಿಕ ಸುಪ್ರೀಂ ಕೋರ್ಟ್ ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ಗೆ ಲಿಕ್ಕರ್ ಹಗರಣದ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ನೀಡಿದೆ. ಇನ್ನು ಇಂಥ ಖ್ಯಾತನಾಮ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ಹಿನ್ನೆಲೆ ಏನು ಅನ್ನೋದನ್ನು ಈಗ ನೋಡೋಣ. ಅಭಿಷೇಕ್ ಮನು ಸಿಂಘ್ವಿ 1959ರಲ್ಲಿ ಜೋಧ್ಪುರದಲ್ಲಿ ಹುಟ್ಟಿದವರು. ಅಭಿಷೇಕ್ ಮನು ಸಿಂಘ್ವಿ ಅವರ ತಂದೆ LM ಸಿಂಘ್ವಿ ಕೂಡ ನಮ್ಮ ದೇಶದ ಖ್ಯಾತನಾಮ ಕಾನೂನು ಪಂಡಿತರು. ತಾಯಿ ಕಮಲಾ ಹಿಂದಿ ಸಾಹಿತಿ ಆಗಿದ್ದರು. ಅಭಿಷೇಕ್ ಮನು ಸಿಂಘ್ವಿ ಅವರು ದೆಹಲಿಯ ಸೆಂಟ್ ಕೊಲಂಬಸ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪಡೆದಿದ್ದಾರೆ. ಬಳಿಕ ದೆಹಲಿಯ ಪ್ರತಿಷ್ಠಿತ ಸೆಂಟ್ ಸ್ಟೀಫನ್ ಕಾಲೇಜ್ನಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿದ್ದಾರೆ. ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜ್ನಲ್ಲಿ PhD ಪದವಿ ಪಡೆದಿದ್ದಾರೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಎಮರ್ಜೆನ್ಸಿ ಅಧಿಕಾರಗಳ ಬಗ್ಗೆ PhD ಥೀಸಿಸ್ ಬರೆದು ಡಾಕ್ಟರೇಟ್ ಪಡೆದಿದ್ದಾರೆ. ಇಂಥ ಅಭಿಷೇಕ್ ಮನು ಸಿಂಘ್ವಿ ವೈಯಕ್ತಿಕವಾಗಿ ವಿವಾದಗಳಲ್ಲಿ ಸಿಲುಕಿದ್ದೂ ಕೂಡ ಉಂಟು. 2012ರಲ್ಲಿ ಅಭಿಷೇಕ್ ಸಿಂಘ್ವಿ ಅವರದ್ದು ಎನ್ನಲಾದ ಸೆಕ್ಸ್ ವಿಡಿಯೋ ಒಂದು ಲೀಕ್ ಆಗಿತ್ತು. ಆ ವೇಳೆ ಹೈಕೋರ್ಟ್ನಿಂದ ವಿಡಿಯೋ ಎಲ್ಲ ಕಡೆ ಹರಡದಂತೆ ತಡೆಯಾಜ್ಞೆಯನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಪಡೆದಿದ್ದರು. ಜೊತೆಗೆ ಆಗ ತಾವು ಹೊಂದಿದ ಕಾಂಗ್ರೆಸ್ನ ವಕ್ತಾರ ಹುದ್ದೆಗೆ ಹಾಗೂ ಪಾರ್ಲಿಮೆಂಟ್ನ ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದರು. 2014ರಲ್ಲಿ ಅಭಿಷೇಕ್ ಮನು ಸಿಂಘ್ವಿಗೆ ಇನ್ಕಮ್ ಟ್ಯಾಕ್ಸ್ ಸೆಟಲ್ಮೆಂಟ್ ಕಮಿಷನ್ ತಮ್ಮ ಕಚೇರಿ ನಿರ್ವಹಣೆಯ ಖರ್ಚು ವೆಚ್ಚಗಳನ್ನು ಸರಿಯಾಗಿ ನೀಡದೇ ಇರೋದಕ್ಕೆ 57 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿತ್ತು. ಅಭಿಷೇಕ್ ಮನು ಸಿಂಘ್ವಿ ರಾಜಸ್ಥಾನ, ಪಶ್ಚಿಮ ಬಂಗಾಳದಿಂದ 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಹಿಮಾಚಲ್ ಪ್ರದೇಶದ ರಾಜ್ಯಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ.
ಈಗ ಸೋಮವಾರವಷ್ಟೇ ತೆಲಂಗಾಣದ ರಾಜ್ಯಸಭಾ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಹುತೇಕ ರಾಜ್ಯಸಭೆಗೆ ಅವಿರೋಧ ಆಯ್ಕೆಯಾಗೋದು ಖಚಿತವಾಗಿದೆ. ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಕಾಂಗ್ರೆಸ್ ಪಕ್ಷದ ಪಿ ಚಿದಂಬರಂ, ಕಾರ್ತಿ ಚಿದಂಬರಂ ಪರವಾಗಿಯೂ ಕೂಡ ಕೋರ್ಟ್ನಲ್ಲಿ ವಾದಿಸಿ ಇಬ್ಬರಿಗೂ ಇಡಿ ಮತ್ತು ಸಿಬಿಐ ಕೇಸ್ಗಳಲ್ಲಿ ಬೇಲ್ ಸಿಗುವಂತೆ ಪ್ರಬಲ ವಾದ ಮಂಡಿಸಿದರು. ಇನ್ನು ವಕೀಲಿ ವೃತ್ತಿ ಜೀವನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಹುದ್ದೆಗೆ ಕಿರಿಯ ವಯಸ್ಸಿಗೆ ನೇಮಕವಾದಂಥ ಖ್ಯಾತಿ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರಿಗಿದೆ. ಸುಪ್ರೀಂ ಕೋರ್ಟ್ನ ಬಾರ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿಯೂ ಆಯ್ಕೆಯಾಗಿದ್ದರು. ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠಗಳ ಮುಂದೆ ಸಂವಿಧಾನಿಕ ವಿಷಯಗಳ ಬಗ್ಗೆ ಹೊಸ ಬೆಳಕು ಚೆಲ್ಲುವಂಥ ವಾದವನ್ನು ಮಂಡಿಸಿದ್ದಾರೆ. ಸಂವಿಧಾನಿಕ ಕೇಸ್ಗಳು, ಸಿವಿಲ್, ಕಮರ್ಷಿಯಲ್ ಕೇಸ್ ಸೇರಿದಂತೆ ಪ್ರಮುಖ ಕೇಸ್ಗಳಲ್ಲಿ ವಕೀಲರಾಗಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ. ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರ ಒಟ್ಟು ಸಂಪತ್ತು 1800 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ ಅಂತೇಳಿ ತಮ್ಮ ಚುನಾವಣಾ ಅಫಿಡವಿಟ್ಗಳಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ತಮ್ಮ 1 ವರ್ಷದ ಆದಾಯವೇ 350 ಕೋಟಿ ರೂಪಾಯಿಗಿಂತ ಹೆಚ್ಚು ಅಂತ ಕೂಡ ಚುನಾವಣಾ ಅಫಿಡವಿಟ್ಗಳಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರೇ ಘೋಷಿಸಿಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.